ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಾಯ್ಕರ್ ಕುಟುಂಬ ಕನ್ನಡ ವ್ಲಾಗ್. ಇವತ್ತು ನಾನು ಬೆಳಗಿನ ತಿಂಡಿಗೆ ಇಡ್ಲಿ ಸಾಂಬಾರ್ ಮತ್ತು ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆನೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲಿಗೆ ನಾನು ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು 5 ಬೀನ್ಸು, ಒಂದೆರಡು ಟೊಮೆಟೊ, ಒಂದು ಈರುಳ್ಳಿ, 2 ಕ್ಯಾರೆಟ್ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ರುಬ್ಬೋದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಕರಿಬೇವು ಕಡ್ಡಿ, ಒಂದು ಬೆಳ್ಳುಳ್ಳಿ ಗಡ್ಡಿ, ಒಂದು 2 ಚಮಚ ಸಾಂಬಾರು ಪುಡಿ, ಅರಿಶಿಣ ಪುಡಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, 2 ಚಮಚ ಖಾರದ ಪುಡಿ ಮತ್ತು ಸ್ವಲ್ಪ ಹುಣಸೆ. ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಡ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ತೊಗರಿಬೇಳೆ ತೊಳೆದಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಕಟ್ ಮಾಡಿರೋ ಬೀನ್ಸು ಮತ್ತು ಕ್ಯಾರೆಟು, ಆಮೇಲೆ ಟೊಮೆಟೊ, ಒಂದು ಅರ್ಧ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಒಂದು ಅರ್ಧ ಚಮಚ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದಕ್ಕೊಂದು ಅರ್ಧ ಚಮಚ ಎಣ್ಣೆ ಹಾಕಿ ಮಿಕ್ಸಿ ಜಾರ್ಗೆ ಕೊಬ್ಬರಿ, ಕರಿಬೇವು, ಬೆಳ್ಳುಳ್ಳಿ, ಇದಕ್ಕೆ ನಾನು ಖಾರದ ಪುಡಿನ ಮತ್ತು ಸಾಂಬಾರು ಪುಡಿ, ಅರಿಶಿಣದ ಪುಡಿ ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಅದು ಕುಕ್ಕರ್ ಕೂಗೋದಕ್ಕೆ ಅದಕ್ಕೆ ಹಾಕ್ತಾನೆ. ಆಮೇಲೆ ಆಗೈತಿ, ಅದು 3 ವಿಷಲ್ ಆಗಲಿ. ಅಷ್ಟರಲ್ಲೇ ನಾನು ಇಡ್ಲಿ ಮಾಡೋಕ್ಕೆ ಹಾಕಿಟ್ಕೊತಾ ಇದ್ದೀನಿ. ಇವಾಗ ಇದು ಬೆಂದಿದೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಈರುಳ್ಳಿನೂ ಇದಕ್ಕೆ ಹಾಕ್ಕೊತೀನಿ, ಒಂದು ಅರ್ಧ ಚಮಚದಷ್ಟು ಹಾಕಿ ಇದನ್ನ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಬೆಂದಿರೋ ಬೇಳೆನೂ ಇದಕ್ಕೆ ತುರುಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನೂ ಹಾಕ್ತೀನಿ. ಹಾಕಿಬಿಟ್ಟು ತಯಾರಿಸಿ ನಮ್ಗೆ ಎಷ್ಟು ನೀರು ಬೇಕಾಗತ್ತೋ ಅಷ್ಟು ನೀರು ಹಾಕ್ಕೊಳ್ಳೋಣ್ರಿ. ಭಾಳ ಗಟ್ಟಿನೂ ಇರಬಾರ್ದಿದ್ದು ಇಡ್ಲಿ ಸಾಂಬಾರು ಇಡ್ಲಿಗೆ. ಆಮೇಲೆ ಇದಕ್ಕೆ ಒಂದು ಚಮಚ ಉಪ್ಪು ಹಾಕ್ತೀನಿ. ನಾನೀಗ ಮೊದಲೇ ಉಪ್ಪು ಹಾಕಿದ್ದೆ. ಸ್ವಲ್ಪ ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ. ನಾವು ಹುಣಸೆ ಹಣ್ಣು ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಹುಣಸೆ ಹುಳಿ ಹಾಕಿದ್ರೆ ಚೆನ್ನಾಗಿರ್ತೈತೆ ಅಂತ ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ದು ಕೊತ್ತಂಬರಿನೂ ಹಾಕಿ ಇನ್ನೊಂದು ಅರ್ಧ ಲೀಟ್ರ್ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಹಾಕಿ ನೋಡ್ರಿ ಇಷ್ಟು ತೆಳ್ಳಗಿರ್ಬೇಕು. ಇಡ್ಲಿ ಸಾಂಬಾರು ಅಂದರೆ ಸ್ವಲ್ಪ ತೆಳ್ಳಗಿದ್ರೆ ರುಚಿ ಅನ್ನಿಸ್ತೈತಿ. ಆಮೇಲೆ ಅದಕ್ಕೆ ನಾವು ಒಂದು ಸ್ವಲ್ಪ ಬೆಲ್ಲನೂ ಹಾಕ್ತೀವಿ. ಬೆಲ್ಲ ಟೇಸ್ಟಿಗೆ ಅಂತ ಹಾಕ್ತೀವಿ. ಉಪ್ಪು, ಖಾರ, ಹುಳಿ, ಸ್ವೀಟ್ ಸ್ವಲ್ಪ ಚೆನ್ನಾಗಿ ಹಾಕಿದರೆ ಚೆನ್ನಾಗಾಗ್ತೈತಿ. ನೋಡಿ, ಇಷ್ಟ ಆದಮೇಲೆ ಇದನ್ನ ಬಾಯಿ ಮುಚ್ಚಿ ಕುದಿಯಾಕ್ಬಿಡೋಣ. ಕುದಿಯಾಕ್ಬಿಟ್ಟು ನಾನು ಸ್ವಲ್ಪ ಕಾಯಿ ಚಟ್ನಿನೂ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಆಗಿದೆ. ಇದನ್ನು ಬಾಯಿ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿಸ್ತಾ ಇದ್ದೀನಿ. ಇಡ್ಲಿ ರೆಡಿ ಆಗಿದೆ, ತೆಗಿತಾ ಇದ್ದೀನಿ. ಈಗ ಹೋಟೆಲ್ ರೀತಿಯ ಮನೆಯಲ್ಲೇ ಮಾಡಿರೋ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.